ಪವರ್ ಶೇರಿಂಗ್ ಫೈಟ್ ನಡುವೆ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್. ಒಂದು ಕಡೆ ಪವರ್ ಶೇರಿಂಗ್ ಫೈಟ್ ನಡೀತಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ಪ್ಲಾನ್ ಆಗ್ತಿದೆ. ವಿದೇಶ ಪ್ರವಾಸಕ್ಕೆ ಸಿಎಂ ಬಣದ ಸಚಿವರು ಶಾಸಕರು ರೆಡಿಯಾಗಿದ್ದಾರಂತೆ. ಸಚಿವ ವೆಂಕಟೇಶ್, ಪುಟ್ಟರಂಗಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಯಶವಂತರಾಯಗೌಡ ಪಾಟೀಲ್, ತಮ್ಮಯ್ಯ ಸೇರಿದಂತೆ ಸಚಿವರುಗಳು. ಫೆಬ್ರವರಿ 16ರಿಂದ 25ಕ್ಕೂ ಹೆಚ್ಚು ಶಾಸಕರ ವಿದೇಶ ಪ್ರವಾಸ ಫಿಕ್ಸ್ ಅನ್ನುವಂಥ ಮಾಹಿತಿ ಇದೆ. ಕುಟುಂಬ ಸಮೇತ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ಗೆ ರೆಡಿಯಾಗಿದ್ದಾರಂತೆ. ಈ ಬಗ್ಗೆ ಫೆಬ್ರವರಿ 5ರಂದು ದಾಖಲೆ ಸಮೇತ ಅಶ್ವವೇಗ ನ್ಯೂಸ್ ವರದಿ ಮಾಡಿತ್ತು. ಇದು ವಿವಾದ ಆಗತ್ಲೆ ಟೂರ್ ಕ್ಯಾನ್ಸಲ್ ಮಾಡಿ ಅಂದಿದ್ರು. ಆದ್ರೆ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆದೇಶಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ. ಸುರ್ಜೇವಾಲಾಗೆ ನೇರ ಸೆಡ್ಡು ಹೊಡೆದ ಸಿದ್ದರಾಮಯ್ಯ ಬಣದ ಶಾಸಕರು ನಿಗದಿಯಂತೆ ವಿದೇಶ ಪ್ರವಾಸ ಕೈಗೊಳ್ಳಲು ಮುಂದಾಗಿದ್ದಾರೆ ಸಿಎಂ ಕ್ಯಾಂಪ್. ಅಶ್ವವೇಗ ನ್ಯೂಸ್ ವರದಿ ಮಾಡಿತ್ತು ವಿದೇಶ ಪ್ರವಾಸ ಅಂತ ಗೊತ್ತಾದ ಕೂಡಲೇ. ಆದ್ರೆ ಈಗ ಪವರ್ ಫೈಟ್ ನಡುವೆಯೂ ಕೂಡ ಕಾಂಗ್ರೆಸ್ ಶಾಸಕರು ಫಾರಿನ್ ಟ್ರಿಪ್ಗೆ ರೆಡಿಯಾಗಿರುವಂಥದ್ದು. ಸಿಎಂ ಬಣದ ಸಚಿವರುಗಳು, ಶಾಸಕರುಗಳು ರೆಡಿಯಾಗಿದ್ದಾರೆ. ಸಚಿವ ವೆಂಕಟೇಶ್, ಪುಟ್ಟರಂಗಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಯಶವಂತಗೌಡ ಪಾಟೀಲ್, ತಮ್ಮಯ್ಯ ಸೇರಿದಂತೆ ಅನೇಕ ಶಾಸಕರುಗಳು, ಸಚಿವರುಗಳು ರೆಡಿಯಾಗಿದ್ದಾರೆ. ಫೆಬ್ರವರಿ 16ರಿಂದ 25ಕ್ಕೂ ಹೆಚ್ಚು ಶಾಸಕರ ವಿದೇಶ ಪ್ರವಾಸ ಫಿಕ್ಸ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕುಟುಂಬ ಸಮೇತವಾಗಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ಗೆ ರೆಡಿಯಾಗಿದ್ದಾರೆ. ಫೆಬ್ರವರಿ 5ರಂದೇ ಅಶ್ವವೇಗ ನ್ಯೂಸ್ ದಾಖಲೆಯ ಸಮೇತ ಇದನ್ನ ವರದಿ ಮಾಡಿತ್ತು. ಇದು ವಿವಾದ ಆಗುತ್ತಲೇ ಟೂರ್ ಕ್ಯಾನ್ಸಲ್ ಮಾಡಿ ಅಂತ ಸುರ್ಜೇವಾಲಾ ಹೇಳಿದ್ರು. ಆದ್ರೆ ಈಗ ಸುರ್ಜೇವಾಲಾ ಆದೇಶಕ್ಕೂ ಮಾತಿಗೂ ಕ್ಯಾರೆ ಅನ್ನದಂತಹ ಸಚಿವರುಗಳು, ಶಾಸಕರುಗಳು ನೇರ ಸೆಡ್ಡು ಹೊಡೆದು ಸಿಎಂ ಸಿದ್ದರಾಮಯ್ಯ ಬಣದವರು ವಿದೇಶ ಪ್ರವಾಸ ಕೈಗೊಳ್ಳಲು ಮುಂದಾಗಿದ್ದಾರೆ. ನಿಗದಿಯಂತೆಯೇ ಆಗತ್ತಂತೆ ಅವರ ವಿದೇಶ ಪ್ರವಾಸ. ಸುರ್ಜೇವಾಲಾ ಮಾತಿಗೂ ಡೋಂಟ್ ಕೇರ್ ಅಂತಿದ್ದಾರೆ. ಸಿಎಂ ಕ್ಯಾಂಪ್ ವಿದೇಶ ಪ್ರವಾಸಕ್ಕೆ ರೆಡಿಯಾಗಿದೆ. ಸಿಎಂ ಬಣದ ಅಸಮಾಧಾನ ಸ್ಫೋಟಗೊಂಡಿದೆ. ಸಿಎಂ ಕ್ಯಾಂಪ್ ವಿದೇಶ ಪ್ರವಾಸಕ್ಕೆ ಡಿಕೆಶಿ ಬಣದ ಅಸಮಾಧಾನ. ಈ ಟೈಮ್ನಲ್ಲಿ ವಿದೇಶ ಪ್ರವಾಸ ಬೇಕಿರ್ಲಿಲ್ಲ, ಬೇಕು ಅಂತಾನೆ ಹಿಂಗ್ ಮಾಡವ್ರೆ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಡಿಕೆಶಿ ಬಣದ ಆಂತರಿಕ ಆಕ್ರೋಶ ಇದು. ಈ ವಿದೇಶ ಪ್ರವಾಸಕ್ಕೂ ಡಿಕೆಶಿಗೂ ಸಂಬಂಧವಿಲ್ಲ ಅಂತ ಡಿಕೆ ಸುರೇಶ್ ಹೇಳಿರುವಂತದ್ದು. ಟೂರ್ ಬಗ್ಗೆ ಆಯೋಜಕರನ್ನ ಕೇಳಿ ಸಿಎಂ ಮಂಗಳಕ್ಕೆ ಚೆಂಡು ತಳ್ಳಿದ್ದಾರೆ ಡಿಕೆ ಸುರೇಶ್. ಈ ಕುರಿತ ಪ್ರಶ್ನೆಗೆ ಮತ್ತೆ ಸಿಡುಕಿದ್ದಾರೆ ಸಿದ್ದರಾಮಯ್ಯ. ಶಾಸಕರು ಅವರವರ ದುಡ್ಡಿನಲ್ಲಿ ಅವರವರು ಹೋದ್ರೆ ತಪ್ಪೇನಿದೆ ರೀ, ನನ್ನ ಗಮನಕ್ಕೆ ಇದು ಬಂದಿಲ್ಲ ಅಂತ ಸಿದ್ದರಾಮಯ್ಯ ಜಾರಿಕೊಂಡಿದ್ದಾರೆ. ಇಲ್ಲಿ ಫಾರಿನ್ ಟ್ರಿಪ್ ಬರೀ ಊಹಾಪೋಹ ಅಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದೀಗ. ಎಸ್, ಇದು ಮತ್ತೊಂದು ಸ್ಫೋಟಕ್ಕೂ ಕಾರಣವಾಗಿದೆ. ಡಿಕೆಶಿ ಬಣದವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಟೈಮ್ನಲ್ಲಿ ಯಾಕ್ರಿ ಬೇಕಿತ್ತು ವಿದೇಶ ಪ್ರವಾಸ, ಹಿಂಗ್ ಮಾಡಿದ್ರಂಗೆ ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅಂತ ಈಗ ಡಿಕೆಶಿ ಬಣ ಆಂತರಿಕವಾಗಿ ಸ್ಫೋಟಗೊಳ್ತಿದೆ. ವಿದೇಶ ಪ್ರವಾಸಕ್ಕೆ ಡಿಕೆಶಿಗೂ ಸಂಬಂಧ ಇಲ್ಲ ಅಂತ ಡಿಕೆ ಸುರೇಶ್ ಒಂದ್ ಕಡೆ ಹೇಳಿದ್ರೆ, ಟೂರ್ ಆಯೋಜಕರನ್ನ ಕೇಳಿ ಸಿಎಂ ಅಂಗಳಕ್ಕೆ ಚೆಂಡು ಎಸೆದ್ರಿ ಇವರು. ಈ ಕುರಿತ ಪ್ರಶ್ನೆಗೆ ಮತ್ತೆ ಸಿಡುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶಾಸಕರು ಅವರವ್ರ ದುಡ್ಡಲ್ಲಿ ಅವರವ್ರು ಟ್ರಿಪ್ ಮಾಡ್ತಾರೆ, ಅದ್ರಲ್ಲೇನು ತಪ್ಪಿದೆ ಅಂದಿದ್ದಾರೆ ಸಿಎಂ. ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಲಾಗುತ್ತೆ. ಅವರು MLA ಗಳು, MLC ಫಾರಿನ್ ಟ್ರಿಪ್ ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಲಾಗುತ್ತೆ. ಅವರು MLA ಗಳು, MLC ಫಾರಿನ್ ಟ್ರಿಪ್ ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಲಾಗುತ್ತೆ. ಅವರು MLA ಗಳು, MLC ಫಾರಿನ್ ಟ್ರಿಪ್ ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪ. ಎಸ್ ದೀಪ, ಈಗ ಸಿಎಂ ಬಣದ ಶಾಸಕರುಗಳು, ಸಚಿವರುಗಳು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗೋದಕ್ಕೆ ರೆಡಿಯಾಗಿರುವಂಥದ್ದು. ಒಂದು ಕಡೆ ಡಿಕೆಶಿ ಬಣದವರು ಆಂತರಿಕವಾಗೇ ಸ್ಫೋಟಗೊಳ್ತಿದ್ದಾರೆ. ಯಾಕೆ ಈಗ ಈ ನಡೆ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ. ಏನಿದೆ ಹೆಚ್ಚಿನ ಮಾಹಿತಿ ದೀಪ? ಮಂಜೂರಿ ವಿದೇಶಿ ಪ್ರಯಾಣ ವಿಚಾರವಾಗಿ ಇದಕ್ಕೆ ಒಂದಿಷ್ಟು ಗೊಂದಲಗಳ ಜೊತೆಗೆ ಒಂದಿಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ. ಇವಾಗ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಹೋಗ್ತಾರೆ ಅನ್ನುವಂತಹದ್ದು, ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಶಾಸಕರು ಹೋಗ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ
ಚರ್ಚೆಗೆ ಬಂದಂತಹ ಸಿದ್ದರಾಮಯ್ಯ ಅವರ ಶಾಸಕರು ಹೋಗ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆಗೆ ಬಂದಂತಹ ವಿಚಾರ. ಇದರ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಇದನ್ನ ಕಳಿಸ್ತಾ ಇಲ್ಲ ಅನ್ನುವಂತಹ ಸ್ಪಷ್ಟನೆ ಕೂಡ ಕೇಳಿ ಬಂದಿದೆ. ಆದ್ರೆ ಇದೀಗ ಈ ವಿದೇಶಿ ಪ್ರವಾಸದ ವಿಚಾರವಾಗಿ ಡಿ ಕೆ ಹೋಗುವಂತಹದ್ದು ಅಥವಾ ವಿದೇಶಿ ಪ್ರಯಾಣ ಅನ್ನುವಂತಹ ವಿಚಾರ ಎಲ್ಲವೂ ಕೂಡ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರವಾಗಿ ಹೋಗುವಂತ ಸರಿಯಲ್ಲ, ಈ ಸಂದರ್ಭ ಸೂಕ್ತ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಸಹಜವಾಗಿ ಈ ಒಂದು ಸಮಯದಲ್ಲಿ ನಾಯಕತ್ವ ಬದಲಾವಣೆ, ಅಧಿವೇಶನ ಜೊತೆಗೆ ಬಜೆಟ್ ಮುಗಿದ ಬಳಿಕ ಒಂದಿಷ್ಟು ಚರ್ಚೆಗಳಾಗತ್ತೆ, ಬದಲಾಗತ್ತೆ ಅನ್ನುವಂತಹ ಸಂದರ್ಭದಲ್ಲಿ ವಿದೇಶಿ ಪ್ರಯಾಣ ಅನ್ನುವಂತಹದ್ದು ಅದು ಒಬ್ಬರು ಇಬ್ಬರು ಶಾಸಕರಲ್ಲ, ಸುಮಾರು 25ಕ್ಕೂ ಹೆಚ್ಚು ಜನ ಶಾಸಕರು ಹೋಗುವಂತದ್ದು ಸರಿ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಬಂದೆ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ವಿದೇಶ ಪ್ರವಾಸಕ್ಕೆ ಹೋಗೋ ಕುರಿತಾಗಿ ಎಲ್ಲ ಬಗೆಯ ಮಾತುಗಳು ಚರ್ಚೆಗಳು ಶುರುವಾಗಿರುವಂಥದ್ದು. ಡಿಕೆಶಿ ಬಣದಲ್ಲಿ ಆಂತರಿಕ ಆಕ್ರೋಶ ಸ್ಫೋಟವಾಗ್ತಿದ್ರೆ ಈ ಕಡೆ ಸಿದ್ದರಾಮಯ್ಯನವರು ಅವರವರ ದುಡ್ಡಲ್ಲಿ ಅವರವ್ರ ಫಾರಿನ್ ಟ್ರಿಪ್ ಮಾಡ್ಕೋತಾರ್ರಿ, ಅದ್ರಲ್ಲಿ ತಪ್ಪೇನಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.